ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಶ್ರಾವಣ ಮಾಸ ಬಂತು, ಹಬ್ಬಗಳ ಸಾಲೆ ಬಂತು. ಹಾಗೆ ಹೆಣ್ಮಕ್ಳಿಗೂ ಸಡಗರನೋ ಸಡಗರ. ಹೊಸ ಬಟ್ಟೆ, ಹೊಸ ಸಾಮಾನು, ಪೂಜೆಗಳು, ಅದು ಇದು ಈ ತಿಂಗಳು ಪೂರ್ತಿ ಸಂಭ್ರಮದಿಂದ ಹೆಂಗಸರೆಲ್ಲ ಆಚರಣೆ ಮಾಡ್ತಾರೆ. ನನಗೆ ನಂದು ವೀನಸ್ ಪ್ರಾಡಕ್ಟ್ಸ್ ನಿಮಗೆಲ್ಲದು ಗೊತ್ತಿರಬಹುದು. ವೀನಸ್ ಪ್ರಾಡಕ್ಟ್ಸ್ ಹೇರ್ ಆಯಿಲ್, ಬಾತ್ ಪೌಡರ್, ಹೇರ್ ಪ್ಯಾಕ್, ಫೇಸ್ ಪ್ಯಾಕ್, ಹೇರ್ ವಾಷಿಂಗ್ ಪೌಡರ್ ಹಾಗೂ ಹರ್ಬಲ್ ಚಟ್ನಿ ಪೌಡರ್. ಇಷ್ಟು ಪೌಡರ್ಸ್, 5 ಪೌಡರ್ ಹಾಗೂ ಆಯಿಲ್ ಇಷ್ಟು ಇದೆ ಅಂತ ನಿಮ್ಗೆ ಗೊತ್ತು. ಇದೆಲ್ಲ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹದಿಂದ ತುಂಬಾನೇ ಚೆನ್ನಾಗಿ ಜನಗಳು ಅಂದ್ರೆ ನೀವೆಲ್ಲ ತಗೊಳ್ತಾ ಇದ್ದೀರಾ. ಹಾಗೆ ಎಲ್ಲರಿಗೂ ದೇವರ ದಯದಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ. ಹಾಗೆ ಈ ಶ್ರಾವಣ ಮಾಸದ ಪ್ರಯುಕ್ತ ನಾನು ಈ ಶ್ರಾವಣ ಮಾಸ ಪೂರ್ತಿ 10% ನಂದೆಲ್ಲ ಪ್ರಾಡಕ್ಟ್ಸ್ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ನನ್ನ ಕಡೆಯಿಂದ ಈ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಒಂದು ಸ್ಮಾಲ್ ಗಿಫ್ಟ್ ಅಂತಾನೆ ತಿಳ್ಕೊಳ್ಬಹುದು. ಅದ್ರ ಜೊತೆಗೆ ಹೋದ್ವಾರ ತಾನೇ ಎಣ್ಣೆ ಎಲ್ಲ ಹೊಸದಾಗಿ ರೆಡಿಯಾಗಿದೆ. ನಿಮ್ಗೆ ಯಾರ್ಯಾರು ಬೇಕೋ ಎಲ್ಲರೂ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಬಹುದು. ವಾಟ್ಸಪ್ ನಂಬರ್ ಇಲ್ಲಿ ಸ್ಕ್ರೋಲ್ ಆಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ, ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇರುತ್ತೆ. ಪ್ಲೀಸ್ ಮೆಸೇಜ್ ಮಾಡಿ, ಕಾಲ್ ಮಾಡಿ. ತುಂಬಾ ಜನ ಕೇಳ್ತಾರೆ, ಕಾಲ್ ಮಾಡಬೇಡಿ. ಒಂದೊಂದ್ಸಲ ತಗೊಳಕ್ಕಾಗತ್ತೆ, ಒಂದೊಂದ್ಸಲ ತಗೊಳಕ್ಕಾಗೋದಿಲ್ಲ ಕಾಲ್. ಹಾಗೆ ಇದ್ರ ಜೊತೆಗೆ ಈ ಆಯಿಲ್ ಪ್ರಿಪರೇಷನ್ ವಿಡಿಯೋನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಆಯಿಲ್ ಲಾರ್ಜ್ ಕ್ವಾಂಟಿಟಿಯಿಂದ ಪ್ಯಾಕ್ ಆಗ್ತಾ ಇದೆ. ಎಲ್ಲ ತುಂಬ ಇಷ್ಟಪಡ್ತಾ ಇದ್ದಾರೆ. ಅದರಲ್ಲೂ ಅಂಗಾಯ ಪುಡಿ ಜಾಸ್ತಿ ಜನ ತಗೊಳ್ತಾ ಇದ್ದಾರೆ. ನೋಡಿ, ಅಂಗಾಯ ಪುಡಿ ಯೂಸ್ ಮಾಡೋರು, ಲಿವರ್ ಮ್ಯಾಲ್ ಫಂಕ್ಷನ್ ಇರೋರು, ಶುಂಠಿ, ನೆಲ್ಲಿಕಾಯಿ, ಮೆಂತ್ಯ, ಜೀರಿಗೆ ಎಲ್ಲದನ್ನು ಬಳಸ್ತಾ ಇದ್ದೆ. ಆದರೆ ನಿಮ್ಮ ಪ್ರಾಡಕ್ಟಲ್ಲಿ ಎಲ್ಲ ಇರೋದ್ರಿಂದ ನನಗೊಂಥರ ವರದ ಥರ ಆಗಿದೆ. ನಾನು ಇದು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ 500 ಗ್ರಾಮ್ಸ್ ನನಗೆ ಬೇಕು, ಮೆಸೇಜ್ ಮಾಡಿ ಅಂತ ಕೇಳಿದ್ದಾರೆ. ಹಾಗೆ ಇನ್ನೊಬ್ಬರು ಆಯಿಲ್ ತುಂಬ ಚೆನ್ನಾಗಿದೆ, ಬೆಸ್ಟ್ ರಿಸಲ್ಟ್ ಬರ್ತಾ ಇದೆ. ನನಗೆ ನಮ್ಮಮ್ಮಂಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಡ್ಯಾಂಡ್ರಫು, ಹೇರ್ ಫಾಲು ಎಲ್ಲ ಕಡಿಮೆ ಆಗಿದೆ. ಇನ್ನೂ 1/2 ಲೀಟ್ರ್ ಆಯಿಲ್ ಬೇಕು ಅಂತ ಕೇಳಿದ್ದಾರೆ. ನಾನಿದು ಒಂದು ಶೋ ಆಫ್ ಥರ ನಾನು ನಿಮಗೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇಲ್ಲ. ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರ್ತಾರೆ. ಅವರು ಏನಂದರೆ ಫೀಡ್ಬ್ಯಾಕ್ ತೋರಿಸಿ ಅಂತ ಕೇಳ್ತಾರೆ. ಹಾಗೆ ಇನ್ನೊಬ್ಬರು ಹೇರ್ ವಾಶ್ ಪೌಡ್ರಲ್ಲಿ ಒಂಚೂರು ಅದು ಶೆಲ್ ಪೀಸಸ್ ಇತ್ತು, ಅದು ಜರಡಿ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಶ್ಯಾಂಪು ಥರನೇ ಒಳ್ಳೆ ಎಫೆಕ್ಟ್ ಕೊಡ್ತಾ ಇದೆ ಹೇರ್ ವಾಶ್ ಪೌಡ್ರು. ಅಂಗಾಯ ಪುಡಿ, ತುಂಬ ಜನ ಅಂಗಾಯ ಪುಡಿ ಮತ್ತು ಹೇರ್ ಆಯಿಲ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ. ನನಗೆ ನೋಡಿ, ಗುಡ್ ಮಾರ್ನಿಂಗ್ ವೀಣಾ ಮ್ಯಾಮ್. ನಾನು ಎಸ್ಟರ್ಡೇ ದಟ್ ಮೂಮೆಂಟ್ ಐ ಓಪನ್ ದ ಹರ್ಬಲ್ ಚಟ್ನಿ ಪೌಡರ್ ಒಂಥರ ನಾಸ್ಟಾಲಜಿಕ್, ನಮ್ಮ ಅಜ್ಜಿ ಮನೇಲಿ ಮಾಡೋ ಥರ ಎಲ್ಲ ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ತುಂಬ ಜನ ಆಯಿಲ್ ವರ್ಕ್ ಮಾಡ್ತಾ ಇದ್ದೀನಿ, ತುಂಬ ಎಫೆಕ್ಟಿವ್ ಆಗಿದೆ. ಸಣ್ಣವರು ಇದ್ದಾಗ ಅಜ್ಜಿ ಮನೇಲಿ ಮಾಡ್ತಾ ಇದ್ದ ಆಯಿಲ್ ಥರನೇ ಇದೆ, ತುಂಬ ರಿಫ್ರೆಶಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಎಲ್ಲದು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಹೊಸ ಸಬ್ಸ್ಕ್ರೈಬರ್ ಇದ್ದಾರಲ್ಲ, ಅವ್ರು ಫೀಡ್ಬ್ಯಾಕ್ಸ್ ಕೇಳ್ತಾರೆ. ಕೆಲವು ಸರ್ತಿ ನನ್ನ ಹತ್ರ ನಾನು ಇದೆಲ್ಲ ತೆಗೆದಿಟ್ಕೊಂಡಿರಲ್ಲ, ಏನೂ ಇಲ್ಲ. ಅದಕ್ಕೇನೆ ಯಾವಾಗ ನನಗೆ ಸಿಗುತ್ತೋ ಆವಾಗ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕೆ ಅಂದರೆ ಹೊರಗಡೆ ಯೂಸ್ ಮಾಡೋರು ಎಲ್ಲರಿಗೂ ಏನೋ ಒಂದು ಡೌಟ್ ಇರುತ್ತಲ್ವಾ. ಆಯಿಲ್ ಅಪ್ಲಿಕೇಶನ್ ಆಗಲಿ, ಹೊರಗಡೆ ಯೂಸ್ ಮಾಡೋದು ಇಲ್ಲ, ಇನ್ಟೇಕಿಂಗ್ ಹರ್ಬಲ್ ಚಟ್ನಿ ಪೌಡ್ರ್ ಇರಲಿ, ಹೇಗಿರುತ್ತೋ ಏನಿರುತ್ತೋ ಫೀಡ್ಬ್ಯಾಕ್ಸು ಅನ್ನೋದಂದರೆ ಎಲ್ಲರಿಗೂ ಭಯ ಇರೋದು. ತುಂಬ ನ್ಯಾಚುರಲ್ ಆ್ಯಂಡ್ ಕಾಮನ್. ಈ ಸರ್ತಿನೂ ಕೂಡ ಲಾರ್ಜ್ ಕ್ವಾಂಟಿಟಿನಲ್ಲಿ ಆಯಿಲ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮು ಆಲ್ಮೋಸ್ಟ್ ಒಂದು 500 ಲೀಟರ್ಸ್ ಆಯಿಲ್ ಮಾಡಿದ್ದೆ. ಈ ಸರ್ತಿನೂ ಹಾಗೆ 400 to 500 ಲೀಟರ್ಸ್ ಆಯಿಲ್ ಮಾಡಿದ್ದೀನಿ. ಇದೆಲ್ಲ ನನಗೆ ಹೊಂದಿಸೋಷ್ಟರಲ್ಲಿ, ತೊಗೊಂಡು ಬರೋ ಅಷ್ಟರಲ್ಲೇ ತುಂಬ ಟೈಮ್ ಆಗೋಗುತ್ತೆ. ಒಂದೊಂದು ಕಡೆ ಒಂದೊಂದಕ್ಕೆ ಹೋಗಬೇಕು. ಹಾಗೆ ಶ್ರಾವಣ ಮಾಸದಲ್ಲಿ ಇವಾಗ ಆಯಿಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೆಲಸ ಮಾಡೋಕ್ಕೆ ಬರೋರಿಗೆಲ್ಲರಿಗೂ ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಬೇಳೆ ಒಬ್ಬಟ್ಟು ಮಾಡಿದ್ರೆ ಅವ್ರಿಗೂ ಮಾಡಬೇಕಾದ್ರೆ ಏನೋ ಖುಷಿ ಇರುತ್ತೆ, ಮತ್ತು ತಿಂದ್ರೂ ಸಂತೋಷ ಇರುತ್ತೆ. ಹಾಗೆ ಒಂದು ಸ್ವೀಟ್ ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳಿಗೂ ಮನೆ ಕೆಲಸಕ್ಕೆ ಬರೋರಿಗೂ ಕೊಡೋದಕ್ಕೆ ಆಗಲಿ ಅಂತ ಅಂದ್ಬಿಟ್ಟು ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ನಾನು ಈ ಥರ ಬಟರ್ ಪೇಪರಲ್ಲಿ ರೋಲ್ ಮಾಡಿಟ್ಬಿಡ್ತೀನಿ. ಆವಾಗ ನಿಮಗೆ ಅದನ್ನು ಅಂಟದೇ ಇರೋ ಥರ ಇವಾಗ ಹಬ್ಬಕ್ಕೂ ನಿಮಗೊಂದು ಟಿಪ್ ಅಂತ ಅಂದ್ಬಿಟ್ಟು ನಾನಿದು ಹೇಳ್ತಾ ಇದ್ದೀನಿ. ಇದು ನಮ್ಮ ಮನೇಲಿ ಒಬ್ಬಟ್ಟು ಮಾಡಿದ್ದಲ್ಲ, ನನಗೊಬ್ಬರು ಆಂಟಿ ಪರಿಚಯ ಇದ್ದಾರೆ. ಅವ್ರ ಮನೆಗೆ ಹೋಗಿ ಎಲ್ಲ ಸೇರಿ ಒಬ್ಬಟ್ಟೆಲ್ಲ ಮಾಡ್ಕೊಂಡು ಬಂದೆ ನಾನು. ಹಾಗೆ ಸ್ಟಿಕ್ಕರ್ಸ್ ಎಲ್ಲ ನನ್ನ ಪಾಡಿಗೆ ನಾನು ಕೆಲಸದವ್ರು ಬರೋಷ್ಟರಲ್ಲಿ ಅಂಟಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಯಾಕೆಂದರೆ ಎಲ್ಲದೂ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಒಂದು ಕೆಲಸ ಮಾಡಬೇಕಂತ ಅಂದರೆ, ಯಾವುದೇ ಪ್ರೊಫೆಷನ್ ಸ್ಟಾರ್ಟ್ ಮಾಡಬೇಕಂದ್ರೂ
ನಮಗೆ ಅದರಲ್ಲಿ 100% ಕಾನ್ಫಿಡೆನ್ಸ್ ಇರಬೇಕು. ನಾವು ಕೆಲಸದವ್ರು ಇಲ್ಲದೆ ಹೋದರೂ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಆವಾಗಲೇ ನಾವೇನಾದರೂ ಬಿಸ್ನೆಸ್ ಆಗಲಿ ಏನೇ ಆಗಲಿ ಶುರು ಮಾಡೋದು. ಆಯಿಲೆಲ್ಲ ಪ್ರಿಪರೇಷನ್ ಎಲ್ಲ ಆಯಿತು. ನೀವು ಜನರಲಿ ನನ್ನ ಸುಮಾರು ವಿಡಿಯೋಸಲ್ಲೆಲ್ಲ ನೋಡಿದ್ದೀರಾ ಆಯಿಲ್ ಪ್ರಿಪೇರ್ ಹೇಗೆ ಮಾಡೋದು ಅಂತ. ನೋಡಿ ಹೆಣ್ಮಕ್ಳೆಲ್ಲ ಖುಷಿಯಾಗಿ ಸಂತೋಷವಾಗಿ ಒಂದು ಪಾಸಿಟಿವ್ ಎನರ್ಜಿಯಿಂದ ಒಂದು ಆಯಿಲ್ ಪ್ಯಾಕಿಂಗ್ ಆಗಲಿ ಏನೇ ಆಗಲಿ ನಕ್ಕೊಂಡು ಸ್ಮೈಲ್ ಮಾಡ್ಕೊಂಡು ಜೋರಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಒಂದು ನಾವು ಮಾಡೋ ಒಂದು ಪದಾರ್ಥಕ್ಕೂ ಒಂದು ಆಯಿಲ್ಗೂ ನಮಗೆ ಒಂದು ಪಾಸಿಟಿವಿಟಿ ಸೇರುತ್ತೆ ಅಂತ ಅಂದ್ಬಿಟ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ ಪಾಸಿಟಿವ್ ಹಾಗೆ ಎಲ್ಲರಿಗೂ ಕನ್ವೆ ಆಗುತ್ತೆ ಅಂತ ನಂದು ಒಂದು ನಂಬಿಕೆ. ಎಲ್ಲರಿಗೂ ಮಾತಾಡ್ಕೊಂಡು ಖುಷಿಯಾಗಿ ನಾವು ಸ್ಟಿಕ್ಕರೆಲ್ಲ ಅಂಟಿಸ್ತಿದ್ದೀವಿ. ಇದು 1 or 2 ಬಾಟಲ್ಸ್ ಅಲ್ಲಲ್ಲ, 100s ಬಾಟಲ್ಸ್ ಎಲ್ಲ ಅಂಟಿಸ್ಬೇಕಲ್ವ. ಅದರಲ್ಲಿ 1/2 ಲೀಟ್ರ್ ಅಂತ ಅಂದರೆ ಇವಾಗ 1 ಲೀಟ್ರ್ ಅಂದರೆ 1 ಬಾಟಲ್ ಅಂದರೆ 1/2 ಲೀಟ್ರ್ ಅಂದರೆ 2 ಬಾಟಲ್ ಅಂಟಿಸ್ಬೇಕಾಗತ್ತೆ. ಅದರಲ್ಲಿ 1/2 ಲೀಟ್ರ್ ನಾನು ಜನರಲಿ ಸ್ವಲ್ಪ ಜಾಸ್ತಿ ಪ್ಯಾಕ್ ಮಾಡಿರ್ತೀನಿ. ಯಾಕೆಂದರೆ ಟ್ರೈ ಮಾಡೋರಿಗೆಲ್ಲರಿಗೂ ಅದು 1/2 ಲೀಟ್ರ್ ಕೊಡೋದಕ್ಕೆ ಇದಾಗತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ತಿಂತಾ ಇದ್ದಾರೆ. ಎಲ್ಲ ಒಬ್ಬಟ್ಟು ಸ್ವೀಟ್ಸು ಎಲ್ಲ ಅದನ್ನು ಅವ್ರಿಗೆಲ್ಲ ಖುಷಿ. ಅವ್ರಿಗೇನು ಇಷ್ಟ ಅಂತ ಕೇಳ್ಬಿಟ್ಟು ಅಡುಗೆ ಮಾಡಿದ್ದೆ. ನಂದು ಒಂದು ಹ್ಯಾಬಿಟ್ ಏನಂತ ಅಂದರೆ ಕೆಲಸದವರೇ ಆಗಲಿ ಇಲ್ಲ ಗೆಸ್ಟೇ ಆಗಲಿ ಯಾರೇ ಆಗಲಿ ಅವ್ರಿಗೇನು ಇಷ್ಟ ಅದನ್ನು ಕೇಳಿಬಿಟ್ಟು ನಾನು ಜನರಲಿ ಅಡುಗೆ ಮಾಡ್ತೀನಿ. ಇವರಿಗೆ ನಮ್ಮನೆದು ಮಸಾಲ ಪೊಂಗಲ್ಲು ತುಂಬಾ ಇಷ್ಟ ಇವರಿಗೆಲ್ಲ. ಇವ್ರು ನಾರ್ತ್ ಕರ್ನಾಟಕ ಕಡೆಯವ್ರು ಆಗಿರೋದ್ರಿಂದ ಈ ಪೊಂಗಲೆಲ್ಲ ಅವರಿಗೆ ಕಲಸದನ್ನಗಳು ಎಲ್ಲ ಇಷ್ಟ ಆಗುತ್ತೆ. ಅದರಿಂದ ಸೊಪ್ಪಿನ ಸಾಂಬಾರು ಈ ಥರ ಮಸಾಲ ಪೊಂಗಲು ತುಪ್ಪ ಹಾಕಿಕೊಂಡು ತಿನ್ನೋದಕ್ಕೆ ಅವ್ರಿಗೆಲ್ಲ ತುಂಬ ಇಷ್ಟ. ಅದನ್ನು ಮಾಡಿದ್ದೆ ಅವ್ರನ್ನೇ ಕೇಳ್ಬಿಟ್ಟು ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಆಯಿಲೆಲ್ಲ ಪ್ರಿಪೇರ್ ಮಾಡಬೇಕಾದ್ರೆ ಬರೀ ಆಯಿಲ್ ಪ್ರಿಪರೇಷನ್ ಕೆಲಸ ಅಂತ ನಾನು ನೋಡೋದಿಲ್ಲ. ಅದನ್ನು ಜೊತೆಗೆ ಇದು ಎಲ್ಲ ಈ ಥರ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗಿ ಒಂದು ಎಂಜಾಯ್ಮೆಂಟು ಇರಬೇಕು ಅಂತ ಅಂದ್ಬಿಟ್ಟು ನನ್ನ ಭಾವನೆ. ಹಾಗೆಯೇ ಜಾಸ್ತಿ ಮಾಡ್ತೀನಿ. ನನಗೆ ಸ್ವಲ್ಪ ಮಾಡೋಕ್ಕೆಲ್ಲ ಬರಲ್ಲ ಅಡುಗೆ. ಅವ್ರಿಗೆ ಡಬ್ಬಿನಲ್ಲಿ ತುಂಬಿನೂ ಕೂಡ ಕಳಿಸ್ತಾ ಇದ್ದೀನಿ. ಸೊ ಎಲ್ಲರೂ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇದರಲ್ಲಿ ಒಂದು ಆಶಿಸೋದು ಏನಂತಂದರೆ ನಾನು ಹೇಗೆ ಖುಷಿಯಾಗಿ ಕೆಲಸ ಮಾಡ್ತೀನಿ, ಎಷ್ಟು ಡೆಡಿಕೇಟೆಡ್ ಆಗಿ ಹರ್ಬ್ಸಲ್ಲೆಲ್ಲ ಕಾಂಪ್ರಮೈಸ್ ಆಗದೆ ಮಾಡ್ತಾ ಇದ್ದೀನಿ, ಹಾಗೆಯೇ ಎಲ್ಲರಿಗೂ ಒಂದು ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತ ಆಸೆ. ಹಾಗೆ ಒಂದು ಹುಡುಗಿದು ಮಗುನ ಕರ್ಕೊಂಡು ಬಂದಿದ್ಲು. ಶ್ರೀಧರ್ಗೆ ಮಕ್ಕಳಂದರೆ ತುಂಬ ಇಷ್ಟ. ಅವ್ರು ಎತ್ಕೊಂಡು ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡು ಅದಕ್ಕೆಲ್ಲ ಸಮಾಧಾನ ಮಾಡಿ ತಮಾಷೆ ಮಾಡಿ ಎಲ್ಲ ಮಾಡ್ತಾಯಿದ್ವು. ಹಾಗೆ ಆ ಮಕ್ಕಳಿಗೆಲ್ಲ ತುಪ್ಪ ಅನ್ನ ತಿನ್ಸೋದು. ಅವರು ಉದುರಿದ್ರಾಗ ಅನ್ನ ಮಾಡ್ತಾರಂತೆ. ಅದಕ್ಕೆ ನಾನೇ ಒಂದು ಮಾತು ಅವಳಿಗೆ ಬೈದು ಇನ್ಮೇಲಿಂದ ಮೆತ್ತಗನ್ನ ಮಾಡಿ ಮಕ್ಕಳಿಗೆ ಸಪ್ರೇಟು ತುಪ್ಪನ ತಿನ್ನಿಸಿ, ನೀವು ತಿನ್ನೋ ಅನ್ನನೇ ಆ ಮಂತ್ರಾಕ್ಷತೆ ಥರ ಅನ್ನ ತಿನ್ನಿಸ್ಬಾರ್ದು ಅಂತ ಅವಳಿಗೆ ಬೈದು ಬುದ್ಧಿ ಹೇಳ್ತಾ ಇದ್ದೆ. ಆ ಕ್ಲಿಪ್ ನಾನಿಲ್ಲ ಹಾಕಿಲ್ಲ. ಸುಮ್ಮನೆ ನಾನು ಬೈದಿರೋದು ಅವಳಿಗೆ ಒಳ್ಳೆ ರೀತಿನಲ್ಲಿ ನೋಡಿದ್ರೆ ನಿಮ್ಗೇನಾದರೂ ಬೇರೆ ಭಾವನೆ ಬರ್ಬೋದು ಅಂತ ಅಂದ್ಬಿಟ್ಟು ಅವರಿಗೆಲ್ಲ ಸ್ವಲ್ಪ ಹಾಗೆ ಕೆಲಸ ಮಾಡ್ತಾ ಸ್ವಲ್ಪ ಮನೇಲಿ ಹೇಗಿರ್ಬೋದು, ಹೇಗೆ ದುಡ್ಡು ಸೇವ್ ಮಾಡ್ಬೋದು, ನೀನು ಒಳ್ಳೆ ಹೌಸ್ ವೈಫ್ ಆಗಿ ಹೇಗಿರ್ಬೋದು ಅನ್ನೋದೆಲ್ಲ ಅವರಿಗೆಲ್ಲ ಮಾತಾಡಿಸ್ತಾ ಇದ್ದೆ. ಹಾಗೆ ಎಲ್ಲ ಜೋಡಿಸಿ ಇದನ್ನೆಲ್ಲ ಬೆಡ್ಶೀಟಲ್ಲಿ ಹಾಕಿ ಮೇಲ್ಗಡೆ ತೊಗೊಂಡೋಗಿ ಮತ್ತೆ ನಾವು ರ್ಯಾಕಲ್ಲಿ ಜೋಡಿಸ್ಬಿಡ್ತೀವಿ. ಯಾಕೆಂದರೆ ನಮ್ಮದು ಡ್ಯೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಎಲ್ಲ ಕೆಳಗಡೆನೇ ಮಾಡ್ಕೊಳಕ್ಕಾಗೋದಿಲ್ಲ. ನಂದೊಂಥರ ಆಫೀಸ್ ಥರ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲೇ ಮಾಡಿಬಿಟ್ಟಿದ್ದೀನಿ. ಸೊ ಅಲ್ಲಿ ತೊಗೊಂಡೋಗಿ ಎಲ್ಲ ಜೋಡಿಸ್ಬಿಟ್ಟು ಅದನ್ನು ನಿಮಗೆ ಸುಮಾರು ವಿಡಿಯೋನಲ್ಲೂ ಕೂಡ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.